ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಜು ಚೇತುಸ್ ಟೈಲರಿಂಗ್ ಟ್ಯುಟೋರಿಯಲ್. ನಾನು ಇವತ್ತಿನ ವಿಡಿಯೋದೊಳಗೆ ಒಂದು ಸಣ್ಣ ಸ್ಮಾಲ್ ಪರ್ಸನ್ನು ಯಾವ ರೀತಿ ಹೊಲಿಯುತ್ತೇವೆ ಅಂತ ಹೇಳ್ಕೊಡಕತ್ತೀನಿ. ನೋಡಿರಿ, ಇದ್ರ ಸೈಜ್ ಎಷ್ಟೈತಪ್ಪ ಅಂದರೆ, ನಾವು ಇಲ್ಲಿ 2 ರೀತಿ ಮೇನ್ ಫ್ಯಾಬ್ರಿಕ್ ಮತ್ತು ಅದಕ್ಕೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿನಿ. ನಾನು ಕ್ಯಾನ್ವಾಸ್ ಅಟ್ಯಾಚ್ ಮಾಡೀನಿ, ಯಾವುದೇ ರೀತಿ ಬೇರೆ ಬೇರೆ ಬಟ್ಟೆಗಳನ್ನ ಯಾವುದೂ ಹಾಕಿಲ್ಲ. ಕ್ಯಾನ್ವಾಸ್ ಅಟ್ಯಾಚ್ ಮಾಡಿ ಹೊಲಿರಿ, ಭಾಳ ನೀಟಾಗಿ ಬರ್ತಾವೆ. ಮತ್ತು ನೋಡಿರಿ, 6 ಇಂಚ್ ಅಗಲ, 4 ಇಂಚ್ ಹೈಟಿಗೆ, 6 ಇಂಚ್ ಅಗಲ ವಿಡ್ತ್ 6 ಇಂಚ್, 6.5 ಇಂಚ್, ನೆಕ್ಸ್ಟ್ ಹೈಟಿಗೆ 4 ಇಂಚ್. ಇಷ್ಟು ಸೈಜಿಂದು ಪರ್ಸನ್ನು ನಾನು ರೆಡಿ ಮಾಡತ್ತೀನಿ. ಭಾಳ ಈಸಿಯಾಗಿ ನೀವು ಇಲ್ಲೇ ಕೈಪಲ್ಯ ಮಾರ್ಕೆಟಿಗೆ ಅದಕ್ಕೆಲ್ಲ ಹೊಂಟ್ರೆ ಅಂದರೆ ನಿಮ್ಗೆ ಈಸಿಯಾಗಿ ಒಯ್ಯೋಕೆ ಭಾಳ ಕಂಫರ್ಟ್ ಅನ್ನಿಸ್ತೈತಿ. ನೋಡಿರಿ, ಈ ರೀತಿ ಕರೆಕ್ಟಾಗಿ ಸೆಂಟ್ರಲ್ಲಿ ಮಡಚ್ಕೊಂಡು ಇದು ಒಂದು ಮಾರ್ಕ್ ಹಾಕೋಬೇಕು, ಕಚ್ ಹಾಕೋಬೇಕು. ಅಂದ್ರೆ ನಮಗೆ ಜಿಪ್ ಹಚ್ಚಬೇಕಾದ್ರೆ ಏನೇ ಸೆಟ್ಟಿಂಗ್ ಮಾಡಬೇಕಾದ್ರೂ ಕರೆಕ್ಟಾಗಿ ಬರ್ತೈತಿ. ಎರಡಕ್ಕೂ ಮಾಡ್ಕೋಬೇಕ್ರಿ ಹಿಂಗೆ ಸೇಮ್. ಇದು ಲೈನಿಂಗ್ ಬಟ್ಟೆಗೂ ಹಂಗೆ ರೀತಿ ಕರೆಕ್ಟಾಗಿ ಸೆಂಟ್ರಲ್ಲಿ ಒಂದು ಕಚ್ಚನ್ನು ಹಾಕೋಬೇಕು. ನೋಡಿರಿ, ಈ ರೀತಿ ಒಂದು ಕಚ್ಚನ್ನು ಹಾಕೊಂಡ್ರೆ ಅಂದ್ರೆ ನಮ್ಗೆ ಈಸಿ ಆಗ್ತೈತಿ. ಇದೇ ರೀತಿನ ಜಿಪ್ಪಿಗೂ ಸಹ ಕರೆಕ್ಟಾಗಿ ಸೆಂಟ್ರಲ್ಲಿ ಮಡಚ್ಕೊಂಡು ಅವಕ್ಕೂ 2 ಕಡೆ ಕಚ್ ಹಾಕೋಬೇಕು. ಈ ರೀತಿ 3 ಪೀಸಿಗೂ ನೀವು ಫಸ್ಟ್ ಕಚ್ ಹಾಕೋಬೇಕು. ಅಂದ್ರೆ ನಿಮ್ಗೆ ಪರ್ಫೆಕ್ಟಾಗಿ ಪರ್ಸ್ ಬರ್ತಾವೆ. ಯಾವುದೇ ಪರ್ಸ್ ಮಾಡಬೇಕಾದ್ರೂ ಇದೇ ರೀತಿ ಮಾಡಿರಿ. ನೋಡಿರಿ, ಇದು ಜಿಪ್ ಉಲ್ಟಾ ಐತಿ. ಉಲ್ಟಾ ಇಟ್ಟು ಬಟ್ಟೆ ಸೀದಾ ಇಟ್ಟೀನಿ, ಜಿಪ್ ಉಲ್ಟಾ ಇಟ್ಟೀನಿ. ಬಟ್ಟೆ ಸೀದಾ ಇಟ್ಟೀನಿ, ಜಿಪ್ ಉಲ್ಟಾ ಇಟ್ಟೀನಿ. ಈ ರೀತಿ ಇಟ್ಟು ನೀವೇನು ಮಾಡಬೇಕು, ಸ್ಟಿಚ್ ಮಾಡ್ಬೇಕು. ಅಂದ್ರೆ ನಿಮ್ಗೆ ಜಿಪ್ ಕರೆಕ್ಟಾಗಿ ಮೇಲೆ ಕರೆಕ್ಟ್ ಸೀದಾ ಬರ್ತೈತಿ. ಇಲ್ಲಾಂದ್ರೆ ಉಲ್ಟಾ ಪಲ್ಟಾ ಆಗೋ ಚಾನ್ಸ್ ಇರ್ತೈತಿ. ಹೊಲಿಯುವಂಥ ಇಂಥ ಟ್ರಿಕ್ಸ್ಗಳನ್ನು ನೀವು ಫಾಲೋ ಮಾಡಿ ಹೊಲಿರಿ, ನಿಮ್ಗೆ ಪರ್ಫೆಕ್ಟಾಗಿ ಬರ್ತೈತಿ. ನೋಡಿರಿ, ಫಸ್ಟ್ ನಾನು ಮೇನ್ ಫ್ಯಾಬ್ರಿಕಿಗೆ ಅಟ್ಯಾಚ್ ಮಾಡ್ಕೊಂಡೆ. ಈಗ ನೋಡಿರಿ, ಲೈನಿಂಗ್ ಹಿಂಗೆ ಅಟ್ಯಾಚ್ ಮಾಡ್ಕೊತೀನಿ. ಕೆಳಗೆ ಮೇನ್ ಫ್ಯಾಬ್ರಿಕ್ ಹಾಕಿದ್ವಿ, ಮೇಲೆ ಲೈನಿಂಗ್ ಹಾಕ್ಬೇಕು. ಅಂದರೆ ಈ ರೀತಿ ಹೊಲಿಯೋದ್ರಿಂದ ಜಿಪ್ಪಿಂದ ಯಾವುದೂ ಎಡ್ಜಸ್ ನಮಗೆ ಜಿಪ್ ಸೈಡ್ ಬರೋಂಗಿಲ್ಲ, ಎಲ್ಲ ಒಳಗಡೆ ಹೋಗುವಂಥ ರೀತಿ ಒಳಗೆ ನಾನು ನಿಮ್ಗೆ ಹೇಳ್ಕೊಡಕತ್ತೀನಿ. ಭಾಳ ನೀಟಾಗಿ ಬಂದೈತಿ ರೀ ಬ್ಲೌಸ್. ಇದು ಪರ್ಸ್ ಇಷ್ಟು ನೀಟಾಗಿ ಬಂದೈತಿ. ಮತ್ತು ಭಾಳ ಇದು ಕುಂತಾವೆ. ಬರೀ ಕ್ಯಾನ್ವಾಸ್ ಪೇಪರ್ ಹಾಕೀನಿ ರೀ ನಾನು. ಇದ್ರದ್ದು ಬ್ಲೌಸಿಗೆ ಅವ್ರ ಡಿಸೈನ್ಗೆ ಹಾಕ್ತೀವಲ್ಲ ರೀ ಕ್ಯಾನ್ವಾಸ್ ಪೇಪರ್, ಅದನ್ನು ಪೇಪರನ್ನು ನಾನು ಹಾಕಿ ಇದನ್ನು ಸ್ಟಿಚ್ ಮಾಡಕತ್ತಂದ್ರೆ ಸ್ಟಿಫ್ ಆಗೂ ಇರ್ತಾವೆ, ಚಲೋನು ಕುಂದಿರ್ತಾವೆ ಅಂಥೇಳಿ ಈ ರೀತಿ ಹಾಕಕತ್ತೀನಿ. ನೋಡಿರಿ, ಅದ್ರ ಮೇಲೆ ಈ ರೀತಿ ಸ್ಟಿಚ್ ಹಾಕ್ಕೊಂಡೆ. ನೋಡಿರಿ, ಈಗ ನೋಡಿರಿ, ಈ ರೀತಿ ಹೊಲಿಸ್ಕೊಂಡು 2 ಲೈನಿಂಗನ್ನು ಇದನ್ನು ಒಂದೇ ಸೈಡ್ ಮಾಡಿಕೊಂಡು ಏನು ಸೈಡ್ ಮೇನ್ ಸೈಡ್ ಏನಿರುತ್ತೆ ನೋಡಿರಿ, ಅಲ್ಲೊಂದು ಈ ರೀತಿ ಸ್ಟಿಚ್ ಹಾಕ್ಕೊಂಡ್ಬಿಡ್ಬೇಕು. ಎಲ್ಲೇ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚ್ ಹಾಕ್ಕೋಬೇಕು. ನೋಡಿರಿ, ಈಗ ಇದನ್ನು ಓಪನ್ ಮಾಡಿದೆ. ಮೇನ್ ಫ್ಯಾಬ್ರಿಕ್ ಹೊರಗಡೆ ಇದನ್ನು ಈ ಕಡೆ ಮಾಡಿದೆ, ಸೆಂಟ್ರ್ ಜಿಪ್ ಮಾಡಿದೆ. ನೋಡಿರಿ, ಮಾಡಿನಲ್ಲ. ಈಗ ಕರೆಕ್ಟಾಗಿ ಇನ್ನೊಂದು ಎಡ್ಜ್ ಏನು ಜಿಪ್ ಇರುತ್ತಲ್ಲ, ಒಂದು ಎಡ್ಜಿಗೆ ಹಚ್ಚಿದ್ರಿ. ಈಗ ಇನ್ನೊಂದು ಎಡ್ಜಿಂದ ಏನಿರುತ್ತಲ್ಲ ಅದನ್ನೂ ಸಹ ಏನು ಮಾಡಬೇಕು, ಆಚೆ ಕಡೆಯಿಂದ ಮೇನ್ ಫ್ಯಾಬ್ರಿಕ್ಕು, ಈ ಕಡೆಯಿಂದ ಆಚೆ ಕಡೆಯಿಂದ ಲೈನಿಂಗು, ಈಚೆ ಕಡೆ ಮೇನ್ ಫ್ಯಾಬ್ರಿಕಿಂದ ಎರಡಕ್ಕೂ ಕರೆಕ್ಟ್ ಕಚ್ ಎಲ್ಲಿ ಹಾಕಿರಲ್ಲ ಅಲ್ಲಿಗೆ ಕರೆಕ್ಟಾಗಿ ಒಯ್ದು ಜೋಡಿಸ್ಕೊಂಡು ಅಲ್ಲೊಂದು ಗುಂಪಿನ ಹಾಕೊಂಡ್ಬಿಡ್ಬೇಕು. ಈಗ ಅದನ್ನು ಕರೆಕ್ಟಾಗಿ ಒಂದು ಸ್ಟಿಚ್ ಹಾಕೊಂಡ್ಬಿಟ್ರಂದ್ರೆ ಪರ್ಸ್ ಆಲ್ಮೋಸ್ಟ್ ಮುಗೀತ್ರಿ. ಇದು ಜಸ್ಟ್ ಇನ್ನೊಂದು ಸ್ವಲ್ಪ ಸೆಟ್ಟಿಂಗ್ ಆತಂದ್ರೆ ನಿಮ್ಮ ಪರ್ಸ್ ರೆಡಿ ಆಗ್ತೈತಿ. ಭಾಳ ಮಂದಿ ನನ್ನ ಕಡೆ ಅಜ್ಜಿಗಳಾತು, ಕೈಪಲ್ಯಕ್ಕೆ ಹೋಗೋರು, ಹೆಂಗೆ ಇದ್ದವ್ರು ಎಲ್ಲರೂ ಒಂದು ಸ್ವಲ್ಪ ಇದಕ್ಕೆ ಬೇಕಾಕತ್ತೆ ಅಂತೇಳಿ ಭಾಳ ಹೊಲಿಸ್ತಾರೆ ನನ್ನ ಕಡೆ. ಇದೇ ರೀತಿ ದೊಡ್ಡ ಸೈಜ್ ಒಳಗೆ ಪಾಕೆಟ್ಸ್ ಇದ್ದದ್ದು ಟೈಪ್ನೂ ಭಾಳ ಹೊಲಿದೀನಿ ನಾನು. ಒಂದೊಂದನ್ನು ಹಾಕ್ತೀನಿ ರೀ ವಿಡಿಯೋ, ಈಗ ಹಾಕ್ತೀನಿ. ನೋಡಿರಿ, ಈ ರೀತಿ ಒಂದು ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಹೆಂಗೆ ಆ ಕಡೆ ಸೈಡ್ ಏನು ಮೇನ್ ಫ್ಯಾಬ್ರಿಕ್ ಮೇಲೆ ಒಂದು ಸ್ಟಿಚ್ ಹಾಕಿದ್ವಿ ನೋಡಿದ್ರಲ್ಲ ಆಗಲೇ, ಆ ರೀತಿ ಈ ಕಡೆ ಸೈಡ್ನೂ ಒಂದು ಸ್ಟಿಚ್ ಹಾಕಿ. ನೋಡಿರಿ, ಹೆಂಗೆ ಸ್ಟಿಚ್ ಹಾಕಿನಲ್ಲ ಹಂಗೆ ಈ ಕಡೆ ಸೈಡ್ನೂ ಒಂದು ಸ್ಟಿಚ್ ಹಾಕ್ತೀನಿ ರೀ. ಯಾಕಂದ್ರೆ ಮೇನ್ ಒಳಗಿನ ಲೈನಿಂಗ್ ಹೊರಗಡೆ ಬರೋಂಗಿಲ್ಲ, ಮತ್ತು ಯಾವುದೇ ರೀತಿ ಕರೆಕ್ಟಾಗಿ ನೀಟಾಗಿ ಕಾಣ್ತೈತಿ ಪರ್ಸ್ ಅಂಥೇಳಿ ಈ ರೀತಿ ಒಂದು ನೀವು ಟ್ರಿಕ್ಸ್ ಅನ್ನೋದನ್ನು ಫಾಲೋ ಮಾಡಬೇಕಂತ. ಚಲೋ ಪರ್ಸ್ ಲೆದರ್ ಪರ್ಸ್ ಹೊಲಿದ್ರೆ ಈ ರೀತಿ ಹೊಲಿಯಬೇಕು. ನೋಡಿರಿ, ಒಳಗೆ ಲೈನಿಂಗ್ ಕ್ಯಾನ್ವಾಸ್ ಹಾಕ್ಬೇಕಾದ್ರೆ ಯಾವ್ದು ಇವುದು ಏನೇನೋ ತುಟ್ಟಿವಾದ ಇದು ಹೇಳ್ತಾರೆ. ಅದೇನೂ ಹಾಕಿಲ್ಲ. ಇದ್ದದ್ದು ಬಟ್ಟೆ ಒಳಗೆ ಇದ್ದದ್ದು ಈಸಿಯಾಗಿ ಅವೈಲೇಬಲ್ ಆಗೋದು ಮತ್ತು ಚೀಪ್ ಆ್ಯಂಡ್ ಬೆಸ್ಟ್ ಆಗಿರ್ಬೇಕು, ನೀಟಾಗಿರ್ಬೇಕು ಅಂತೇಳಿ ಈ ರೀತಿ ಟ್ರಿಕ್ ಯೂಸ್ ಮಾಡೀನಿ ರೀ. ನಾನು ಸಾಕಷ್ಟು ಪರ್ಸ್ ಹೊಲಿದ್ರು, ಮಂದಿ ಹೊಲಿದು ಕೊಟ್ಟರು, ಇದನ್ನ ಹಾಕಿ ಕೊಟ್ಟೀನಿ ರೀ. ಭಾಳ ನೀಟಾಗಿ ಮತ್ತೆ ಅವ್ರು ಆರ್ಡ್ರ್ ಕೊಟ್ಟಿದ್ರು ನನಗೆ, ಒಂದು ಗಿಫ್ಟ್ ಐಟಮ್ ಆಗತ್ತೆ ರೀ, ಕೊಡ್ರಿ ಮಾಡಿ ಅಂತೇಳಿ. 100 ಪೀಸ್ ಹೊಲಿದು ಕೊಟ್ಟೆ ನಾನು. ಇದ್ರೊಳಗೆ ದೊಡ್ಡ ಸೈಜು, ಒಳಗೆ ಒಂದು ಸ್ವಲ್ಪ ಪಾಕೆಟ್ಸ್ ಇದ್ದದ್ದು ಆ ಟೈಪ್ 100 ಪೀಸಸ್ಸನ್ನು ಹೊಲಿದು ಕೊಟ್ಟೇನೆ ನಾನು. ಹೀಗಾಗಿ ಭಾಳ ನೀಟಾಗಿ ಬರ್ತಾವೆ. ಜಸ್ಟ್ ಸಿಂಗಲ್ ಪಾಕೆಟ್ ಬೇಕಂದಿದ್ರೆ ಅದಕ್ಕೆ ಈ ರೀತಿನ ಒಂದು 4 ಪರ್ಸ್ ಹೊಲಿದು ಕೊಟ್ಟೆ ಅವರಿಗೆ. ನೋಡ್ತೀನಿ ರೀ ಸಲ ಮಾಡಲ್ ತೋರಿಸ್ರಿ. ನೋಡಿರಿ, ಸೆಂಟ್ರಲ್ಲಿ ಕರೆಕ್ಟಾಗಿ ಏನು ಕಾರ್ನರ್ ಬಂದಿರ್ತೈತಲ್ಲ ಅಲ್ಲಿ ಹಿಂಗೆ ಕರೆಕ್ಟಾಗಿ ಮಡಚ್ಕೊಂಡು ಒಂದು ಇಂಚಿನಷ್ಟು ಅಷ್ಟೇ ರೀ ವಿಡ್ತ್. 1 ಇಂಚ್ ಯಾಕೆ 3/4 ಇಂಚ್ ಅಷ್ಟೇ ಸಾಕು ರೀ. ಇಷ್ಟೇ ಸೈಜಿಂದ ಒಂದು ಸ್ಟಿಚ್ ಹಾಕಿಬಿಡ್ಬೇಕು ರೀ ಅಲ್ಲಿ ಕಾರ್ನರ್ ಕಡೆ.
ಈ ರೀತಿ ಟ್ರಯಾಂಗಲ್ ಶೇಪ್ ಒಳಗೆ ನೋಡಿರಿ ಇನ್ನೊಂದು ತೋರಿಸ್ತೀನಿ ರೀ. ಈ ರೀತಿ ಮಡಚ್ಕೊಂಡು ಕರೆಕ್ಟಾಗಿ ಏನು ಕಾರ್ನರ್ ಬರುತ್ತಲ್ಲ ಅದನ್ನು ಹಿಂಗೆ ಇಟ್ಕೋಬೇಕು. ಇಟ್ಕೊಂಡು ಟ್ರಯಾಂಗಲ್ ಶೇಪ್ ಒಳಗೆ ಒಂದು 3/4 ಇಂಚಿನಷ್ಟೇ ವಿಡ್ತ್ ಬರುವಂಗೆ ಒಂದು ಸ್ಟಿಚ್ ಹಾಕಬೇಕು. ಈಗ ಏನದು ಎಕ್ಸ್ಟ್ರಾ ಬಟ್ಟೆ ಇರುವಂಥದ್ದನ್ನು ನಾವು ಕಟ್ ಮಾಡಿ ತೆಗೆದುಬಿಡೋಣ ಅಂತ. ನೋಡಿರಿ ಎಕ್ಸ್ಟ್ರಾ ಏನು ಟ್ರಯಾಂಗಲ್ ಬಂದಿರ್ತೈತಲ್ಲ ಸ್ವಲ್ಪ 1/4 ಇಂಚಿನಷ್ಟು ಬಿಟ್ಟು ಕಟ್ ಮಾಡಿ ತೆಗೀನಂತ. ನೋಡಿರಿ ಇದೆಲ್ಲ ಇಷ್ಟ ಆತಲ್ರಿ, ಮುಗೀತು ರೀ, ಇದು ಫಿನಿಶಿಂಗ್ ಆಯ್ತು. ಏನೂ ಇಲ್ಲ ನೋಡಿರಿ ಎಷ್ಟು ನೀಟಾಗಿ ಬಂದೈತೆ ರೀ, ಭಾಳ ನೀಟಾಗಿ ಎಷ್ಟು ಚಂದ. ಮತ್ತು ವಿಡ್ತೂ ಇರ್ತಾವೆ ರೀ, ಫ್ಲ್ಯಾಟ್ ಇರೋಂಗಿಲ್ಲ ಪರ್ಸ್. ನಾವು ಯಾಕೆ ಅದನ್ನು ಕಾರ್ನರ್ದಲ್ಲಿ ಮಾಡಿದ್ವಲ್ಲ ಅದು ವಿಡ್ತ್ ಕ್ರಿಯೇಟ್ ಮಾಡ್ತೈತಿ, ವಿಡ್ತ್ ಆಗ್ತೈತಿ ಬ್ಲೌಸ್ ಪರ್ಸ್. ಯಾಕಂತಂದ್ರೆ ಈಗೇನರ ಐಟಮ್ ಇಟ್ಟಿವಿ ಅಂದ್ರೆ ಭಾಳಷ್ಟು ಐಟಮ್ಗಳು ಹಿಡಿತಾವೆ ಹಂಗೆ ಮಾಡಿದ್ರೆ. ಅಂದ್ರೆ ನೀವು ಹಂಗೆ ಫ್ಲ್ಯಾಟ್ ಹೊಲಿದ್ರಿ ಅಂದ್ರೆ ಭಾಳಷ್ಟು ಐಟಮ್ ದಪ್ಪ ಏನರ ಇದ್ದಿದ್ದು ಐಟಮ್ಗಳು, ಈಗ ಲಿಪ್ಸ್ಟಿಕ್ಕು ಅಂಥವು ಭಾಳಷ್ಟು ಐಟಮ್ಗಳು ಹಿಡಿಯೋಂಗಿಲ್ಲ. ನೋಡಿರಿ ಎಷ್ಟು ಚಂದ ಆಯ್ತಲ್ರಿ ಪರ್ಸ್. ನೋಡಿರಿ ಫ್ರೆಂಡ್ಸ್, ಇದೇ ರೀತಿನ ನಾನು 4 ಪರ್ಸನ್ನು ಹೆಚ್ಚು ಒಂದು ಸಣ್ಣದು ದೊಡ್ಡದು ಮೀಡಿಯಮ್ ಸೈಜ್ ಒಳಗೆ ಹೊಲ್ದೀನಿ. ಅವರೆಲ್ಲ ಸೈಜ್ ಒಳಗೆ ಹೊಲಿದು ಕೊಡ್ರಿ ಅಂತ ಹೇಳಿದ್ರೆ ನೋಡಿರಿ ಇಲ್ಲಿ ಇದೊಂದು ರೀತಿ ಹೊಲ್ದೀನಿ, ಇದೊಂದು ಹೊಲ್ದೀನಿ, ಇದು ಒಂದು ಹೊಲ್ದೀನಿ, ಮತ್ತು ಇದೊಂದು ಹೊಲ್ದೀನಿ. 4 ಪರ್ಸನ್ನು ನನ್ನ ಕಡೆ ಇದ್ದಂಥ ಬಟ್ಟೆ ಒಳಗೆ ಹಾಕಿ ಒಳಗೆ ಕ್ಯಾನ್ವಾಸ್ ಪೇಪರ್ ಹಾಕಿ ಹೊಲ್ದೀನಿ. ನೋಡಿರಿ ಭಾಳ ನೀಟಾಗಿ ಬಂದು ರೀ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಪ್ಲೀಸ್.